ನಮಸ್ತೆ, ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಕರುಣಬಳ್ಳಿಯ ಕಳೆದುಕೊಂಡ ಮೂಕ ಪ್ರಾಣಿಯ ರೋಧಿಸ್ತಾ ಇರುವಂತಹ ಮನಕಲಕುವ ಘಟನೆ ಬೆಳಗಾವಿಯಲ್ಲಿ ಜರುಗಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಆಕಳು ಹಾಗೂ ಅದರ ಕರು ವಿಶ್ರಾಂತಿ ಪಡಿತಾ ಇದ್ವು. ಅಷ್ಟರಲ್ಲೇ ಬಂದ ಕೆಎಸ್ಆರ್ಟಿಸಿ ಬಸ್ ಒಂದು ಕರು ಮೇಲೆ ಹಾದು ಹೋಗಿದ್ದು, ಸ್ಥಳದಲ್ಲೇ ಮೂಕ ಪ್ರಾಣಿ ಜೀವ ಬಿಟ್ಟಿದೆ. ನೋಡಿಯೂ ನೋಡದೆ ಹೋದ ಬಸ್ ಕಂಡಕ್ಟರ್ ವಿರುದ್ಧ ಬಸ್ ನಿಲ್ದಾಣದಲ್ಲಿ ನೆರೆದಿದ್ದ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಶ್ರೀರಾಮ ಸೇನಾ ಕಾರ್ಯಕರ್ತರು ಹಾಗೂ ಸ್ಥಳೀಯ ಪೊಲೀಸ್ ಇಲಾಖೆಯಿಂದ ಆಕಳ ಕರುವನ್ನ ಮಣ್ಣು ಮಾಡಲಾಗಿದೆ. ಏನೇ ಆಗಲಿ, ಮಾತು ಬಾರದ ಮೂಕ ಕರು ಮೇಲೆ ಸ್ವಲ್ಪನಾದರೂ ಕರುಣೆ ತೋರದೆ ಹೋದ ಬಸ್ ಚಾಲಕ ಮತ್ತು ಕಂಡಕ್ಟರ್ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ ಎಂದು ಪೊಲೀಸ್ ಇಲಾಖೆ ತಿಳಿಸಿದೆ. ಪಿಎಸ್ಐ ನರಸಿಂಹರಾಜು ಜಿಡಿ, ಈ ಸಂದರ್ಭದಲ್ಲಿ ಶಿವು ಬಂತೆ, ಅಮಿತ್ ಹೊಗ್ಗಲೆ, ಮೇಘರಾಜ್ ಮಾಳಿಗೆ, ಸಿದ್ದರಾಂತ ಬಂತೆ, ಬಾಬು ಹೊಸಟ್ಟಿ, ಯುವರಾಜ್ ಮಣಿಕೇರಿ, ಸಚಿನ ಮಿತ್ರಿ, ರವಿ ಚೌಹಾಣ್, ಅಭಿಷೇಕ್ ಗೊಂಡಳಿ ಉಪಸ್ಥಿತರಿದ್ದರು.